ತಲೈವ ಓನರು ಅಂದ್ರೆ ಅಜ್ಜಂಪುರದ ಮನುನೇ ಆಗಿರ್ಬೋದು, ಇಲ್ಲಿ ಸ್ನೇಹಿತರು ಎಲ್ಲರೂ ಆಗಿರ್ಬೋದು, ಎಲ್ಲರೂ ಹೋಗಿ ಇದನ್ನ ಹೆಸರು ಬೆಳೆಸವ್ರೆ. ಆಮೇಲೆ ಎಲ್ಲಾ ತಾಯಿ ಗರ್ಭದಿಂದ ಎಲ್ಲಾ ಹುಟ್ಟಿ ಈ ರೀತಿ ಹೆಸರು ಮಾಡಕ್ಕಾಗಲ್ಲ. ಆಮೇಲೆ ಮೂಲ ಬಂದಿದ್ದು ಈ ಕನಕಪುರ ಬಾರ್ಡ್ರು, ಈ ಊರಿ ಹುಟ್ಟಿದ್ದು. ಇದು ಕರಿನಿಂದ ನಾವು ಕೇಳಿದ್ವಿ, ತಮಿಳ್ನಾಡಿಗೆ ಹೋಗಿತ್ತು ಕರಿನಲ್ಲಿ. ಆಮೇಲೆ ಪೂರ್ವಾರ್ಜಿತ ಪುಣ್ಯ ನೋಡಿ, ಎಲ್ಲಿಂದ 106 ಕಿಲೋಮೀಟರ್ 300-400 ಕಿಲೋಮೀಟರ್ ಇಂದ ಇಲ್ಲಿಗೆ ಬಂದು ಹೆಸರು ಮಾಡ್ತಾ ಐತೆ ಅಂದ್ರೆ, ಇದು ಎಲ್ರಿಗೂ ಇಲ್ಲಿ ಒಂದು ಹೆಸರು ಕೊಡ್ತಾ ಐತೆ ಅಂದ್ರೆ ಇದು ನಮ್ಮ ಪೂರ್ವಾರ್ಜಿತ ಪುಣ್ಯ. ಕೆಲವೊಂದು ಇತ್ತೀಚೆಗೆ ನಾವು ನೋಡಿದಾಗ ಬಲೆ ಹುಟ್ಟೆ ಉರಿತು. ಬಸವಣ್ಣ ಹೆಸರು ಕೊಟ್ಟವನೆ, ಅದನ್ನ ತಗೊಂಡೋಗಿ ಎಲ್ಲೋ ತಗೊಂಡೋಗಿ ಬಿಸಾಕೋದು, ಏನೋ ಮಾಡೋದು, ಹಿಂಗೆಲ್ಲ ಮಾಡ್ಬಿಟ್ಟವ್ರೆ. ಹಿಂಗೆಲ್ಲ ಮಾಡಬಾರ್ದು. ನಮ್ಮ ತಂದೆ ತಾಯಿ ಎಷ್ಟು ಶ್ರೇಷ್ಠನೋ ನಮ್ಗೆ ಜನ್ಮ ಕೊಟ್ಟಿರೋರು, ಅವ್ರನ್ನ ಯಾವ ರೀತಿ ಮಣ್ಣು ಮಸಿ ಮಾಡ್ತೀವೋ ವೃದ್ಧಾಪ್ಯದಲ್ಲಿ, ಅದೇ ರೀತಿ ಬಸವಣ್ಣನ ನಾವು ಪ್ರೀತಿ ಕೊಟ್ಟು ಹೆಸರು ಕೊಟ್ಟಾದ್ಮೇಲೆ ಏನೇ ಕಷ್ಟ ಬರ್ಬೋದ್ರಿ, ನಮ್ ಕೈಲಾಗ್ಲಿಲ್ವಾ 3 ಮನೆ ಬಚ್ಚಲ್ ಬಾದ್ರೂ ಅಕಸ್ಮಾತ್ ಯಾರ ಮನೆ ಜೀತ ಆದ್ರೂ ಮಾಡಿ ಅವಕ್ಕೆ ಸೇವೆ ಮಾಡ್ಬಿಟ್ಟು ಕೊನೆ ಉಸಿರು ಇಳಿದಾಗ ನಾವು ಮಾಡಬೇಕು. ನಿಂದು ತಾಯಿ ಗುಣ ತೀರೋದಿಲ್ಲ ಋಣ. ಸ್ನೇಹಿತರೆ ನೋಡಿ, ದೊಡ್ಡ ಬಸ್ತಿ ವೆಂಕಟೇಶಣ್ಣ ಅಂದ್ರೆ ಅವರು ಇಡೀ ನಮ್ಮ ಹಳ್ಳಿಕಾರ ಪೋಷಣೆ ಮಾಡ್ತಿರೋಂತ ಪ್ರತಿಯೊಬ್ಬರು ರೈತರಿಗೆ ಗೊತ್ತು ಸ್ನೇಹಿತರೆ. ನೋಡಿ, ಅವರ ಒಂದು ಇನ್ಸ್ಪಿರೇಷನ್ ಇಟ್ಕೊಂಡು ತುಂಬಾ ಜನ ಮನೆಯಲ್ಲಿ ಹಳ್ಳಿಕಾರಗಳನ್ನ ಸಾಕಾಣಿಕೆ ಮಾಡ್ತಿದ್ದಾರೆ. ನೋಡಿ, ನಮ್ಮ ಒಂದು ಅದೃಷ್ಟನ ಏನು, ಅವರು ಇಲ್ಲೇ ಚಿಕ್ಕಮಗಳೂರಿನ ಒಂದು ಹಂಪಾಪುರಕ್ಕೆ ಬಂದಿದ್ರಂತೆ ಸ್ನೇಹಿತರೆ, ಒಂದು ಕೆಲಸದ ಮೇಲೆ. ಆ ಒಂದು ಕೆಲಸದ ಮೇಲೆ ಬಂದಿರೋರು ಇಷ್ಟತ್ರ ಬಂದಿದ್ದೀನಿ ಅಂತ ಹೇಳಿ ಅಜ್ಜಂಪುರಕ್ಕೆ ಹೋಗೋಣ, ಅಜ್ಜಂಪುರದಲ್ಲಿ ತಲೈವ ರಾಸು ಇದೆ, ಅದು ನೋಡ್ಕೊಂಡು ಹೋಗೋಣ, ಇಲ್ಲಿನ ರೈತರುಗಳನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳಿ ತುಂಬಾ ವಿಶ್ವಾಸದಿಂದ ಸ್ನೇಹಿತರೆ ಅಜ್ಜಂಪುರಕ್ಕೆ ಆಗಮಿಸಿದ್ದಾರೆ. ನೋಡಿ, ಈ ದಿನ ತುಂಬಾ ಖುಷಿ ಆಯ್ತು. ಅವ್ರು ನಮ್ಮ ಗ್ರಾಮಕ್ಕೆ ಬಂದು ಸ್ನೇಹಿತರೆ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತೀವಿ. ವೆಂಕಟೇಶಣ್ಣ ಅವರಿಗೆ ನಮ್ಮ ಗ್ರಾಮಕ್ಕೆ ಬಂದಿದ್ಕೆ ಬನ್ನಿ ಸ್ನೇಹಿತರೆ, ಅವರ ಒಂದು ಕಿರು ಪರಿಚಯವನ್ನ ನಮ್ಮ ಚಾನಲ್ ಮುಖಾಂತರ ನಿಮ್ಗೆ ಮಾಡ್ಕೊಡ್ತೀವಿ. ಸರ್ ನಮಸ್ತೆ. ನಮಸ್ತೆ ಸರ್, ಮೊದಲಿಗೆ ಧನ್ಯವಾದಗಳು. ನೀವು ಅನೇಕ ಹಳ್ಳಿಕಾರ್ ಸಂರಕ್ಷಣೆ ಮಾಡ್ತಾ ಇದ್ರ ಹಳ್ಳಿಕಾರ್ ಸಂರಕ್ಷಕರು ನೀವು. ಈ ದಿನ ನಮ್ ಗ್ರಾಮಕ್ಕೆ ಬಂದಿರೋದು ನಮಗೆ ತುಂಬಾ ಖುಷಿ ವಿಷಯ. ಸರ್, ಇವತ್ತು ನಮ್ ಗ್ರಾಮದಲ್ಲೂ ಕೂಡ ಹಳ್ಳಿಕಾರ್ ಸಂರಕ್ಷಣೆ ಮಾಡ್ಬೇಕು ಅಂತ ಹೇಳಿ ತುಂಬಾ ಜನ ಹಳ್ಳಿಕಾರನ್ನ ಸಾಕ್ತಾ ಇದಾರೆ. ಸರ್, ನಿಮ್ಮ ಒಂದು ಅನುಭವದಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್ ನಮಸ್ತೆ. ಸರ್, ನಾವು ದೊಡ್ಡ ಬಸ್ತಿ ವೆಂಕಟೇಶ್ ಅಂತ ಹೇಳಿ, ಸರ್, ಕೆಂಗೇರಿ ಹೋಬಳಿ, ಬೆಂಗಳೂರು ದಕ್ಷಿಣ ತಾಲೂಕು. ಆಮೇಲೆ ಬಸವಣ್ಣನ ಸೇವೆ ನಾನು ಪ್ರತಿಯೊಂದು ಯೂಟ್ಯೂಬಲ್ಲೂ ಹೇಳೋದಿಷ್ಟೇ, ಮೀಡಿಯಾಗಳಲ್ಲಿ ಬಸವಣ್ಣನ ಸೇವೆ ಮಾಡಬೇಕು ಅಂದ್ರೆ ಈ ಬಸವಣ್ಣ ಅವನಲ್ಲ, ಸಾಕ್ಷಾತ್ ಪರಮಾತ್ಮ. ಈ ಭೂಲೋಕದ ವಸ್ತು ಅಲ್ಲ, ಇದು ದೇವಲೋಕದ ವಸ್ತು. ದೇವ್ರಿಗೆ ಪ್ರತ್ಯಕ್ಷವಾಗಿ ದೇವ್ರುಗಳಿಗೆ ಪೂಜೆ ಮಾಡೋದಕ್ಕಿಂತ ಹೆಚ್ಚಾಗಿ ನಮ್ಮ ತಂದೆ ತಾಯಿ ನಮ್ಮ ಜನ್ಮ ಕೊಟ್ಟಿರೋ ಫಸ್ಟ್, ಸೆಕೆಂಡು ಈ ನಮ್ಮಪ್ಪ, ಆಮೇಲೆ ದೇವರು, ಇನ್ನೊಂದು ಮತ್ತೊಂದು ಪ್ರಕೃತಿ, ಇನ್ನೊಂದು ಮತ್ತೊಂದೆಲ್ಲ, ಜಲ, ತರು, ವನ, ಸಂಪತ್ತು, ಭೂಮಿ, ಆಕಾಶ, ಪ್ರತಿಯೊಂದನು. ಅದರಲ್ಲಿ ಈ ಸೇವೆ ಮಾಡುವಂತ ಯಾರು ನಮ್ಮ ರೈತರುಗಳಲ್ಲಿ, ಅವ್ರು ಯಾರೇ ಆಗಿರ್ಬೋದು, ಒಟ್ಟು ರೈತಾಪಿ ವರ್ಗ, ಹೈನುಗಾರಿಕೆ ಯಾರು ಮಾಡ್ತಾರೆ, ಬಸವಣ್ಣನ ಸೇವೆ ಮಾಡೋನು ಪುಣ್ಯವಂತ ಅಂತ ನಾನು ಹೇಳ್ತೀನಿ. ಯಾಕೆ ಅಂದ್ರೆ ಕೆಲವ್ರಿಗೆ ಇದಾಗಲ್ಲ. ಇವತ್ತಿನ ಕಾಲದಲ್ಲಿ ಯಾವ ಪಟ್ಟಣಕ್ಕೆ ಹೋಗಿ, ಯಾವ ಹಳ್ಳಿಗೆ ಹೋಗಿ ಚೆನ್ನಾಗಿ ಓದೋ, ಆ ಕೆಲಸ ಮಾಡು, ಅಷ್ಟು ಸಂಪಾದನೆ ಮಾಡು, ಇಷ್ಟು ಸಂಪಾದನೆ ಮಾಡು, ಆ ರೀತಿ ಇರು, ಈ ರೀತಿ ಇರು ಅಂತ ಪ್ರೇರೇಪಿಸಿ ಕೊಡ್ತಾರೆ. ಆಯ್ತು, ಜೀವನ ಮಾಡಕ್ಕೆ ಎಲ್ಲ ಅನುಕೂಲ ಬೇಕು, ಇಲ್ಲ ಅಂತ ಹೇಳಲ್ಲ ನಾನು. ಕಾರಣ ಇಷ್ಟೇ. ಆಮೇಲೆ ಅವ್ರವ್ರ ಪರ್ಸನಲ್ ಅವ್ರು ಏನೋ ಮಾಡ್ಕೊಳ್ಳಿ, ಯಾವ ಉದ್ಯೋಗದಲ್ಲಾದ್ರೂ ಹೋಗ್ಲಿ, ಈ ಸೇವೆ ಮಾಡುವಂತವ್ರು ಯಾವ ಪುಣ್ಯಾತುಮ್ರೆ ಆಗಿರ್ಬೋದು, ಅವರು ಭಗವಂತನ ಹತ್ರ ಹಿಂದಿನ ಜನ್ಮದೊಂದು ಇದನ್ನ ಕೇಳ್ಕೊಂಡ್ ಬಂದಿರ್ತಾರೆ, ಪೂರ್ವಾರ್ಜಿತ ಪುಣ್ಯ ಕೇಳ್ಕೊಂಡ್ ಬಂದಿರ್ತಾರೆ ಹೊರ. ಆದ್ರೆ ನಾನು ಹೇಳೋ ಪ್ರಕಾರ ಇವತ್ತು ಇಲ್ಲಿ ಬಂದಿದ್ದೀನಿ ಅಂದ್ರೆ ನಾನು ಕಾರಣಾಂತರದಿಂದ ಬಂದೆ ಅಷ್ಟೇ, ಬೇರೆ ಉದ್ದೇಶಕ್ಕೆ, ಬೇರೆ ಕೆಲಸದ ಮೇಲೆ. ನೋಡಿ, ನಮ್ಮ ಅಣ್ಣಪ್ಪರ್ ಆಗಿರ್ಬೋದು, JP ಅವ್ರು ಆಗಿರ್ಬೋದು, ನಮ್ಮ ಬಾಗವಳ್ಳಿಯವರು, ಆಮೇಲೆ ಇವರು ಅಜ್ಜಂಪುರ ರೈಸ್ ಮನು ಆಗಿರ್ಬೋದು, ಆಮೇಲೆ ಇತರ ಸ್ನೇಹಿತರುಗಳು ಕೆಲವು ನಮಗೆ ಹೊಸದಾಗಿ ಪರಿಚಯ ಆಗವ್ರೆ. ಇವ್ರಿಗೆಲ್ಲ ನೋಡಕ್ಕೆ ಈ ಬಸವಣ್ಣನೇ ಕಾರಣ ನಮ್ಗೆ. ಆಮೇಲೆ ದೊಡ್ಡವರು ಒಂದು ಗಾದೆ ಹೇಳವ್ರೆ, ಗಾದೆ ಮಾತಲ್ಲಿ ನಮ್ಮ ಹಿರಿಕರು ಪೂರ್ವಿಕರು, ವೇದ ಸುಳ್ಳಾಗೋದ್ರು ಗಾದೆ ಮಾತು ಸುಳ್ಳಾಗಲ್ ಬಂದ್ರೆ. ಈ ಬಸವಣ್ಣನ ಸೇವೆ ಮಾಡಿದವರು ಜಗತ್ತಲ್ಲೇ ಸೃಷ್ಟಿ ಮಾಡಿ ತೋರಿಸ್ತಾನೆ, ಪ್ರತಿ ಒಂದು ಊರಲ್ಲೂ, ಪ್ರತಿ ಒಂದು ರಾಜ್ಯದಲ್ಲೂ ನಮ್ಮನ್ನ. ಅದರಿಂದ ತಲೈವ ಓನರು ಅಂದ್ರೆ ಅಜ್ಜಂಪುರದ ಮನುನೇ ಆಗಿರ್ಬೋದು, ಇಲ್ಲಿ ಸ್ನೇಹಿತರು ಎಲ್ಲರೂ ಆಗಿರ್ಬೋದು, ಎಲ್ರೂ ಹೋಗಿ ಇದನ್ನ ಹೆಸರು ಬೆಳೆಸವ್ರೆ. ಆಮೇಲೆ ಇದು ಈ ರೀತಿ ಮೆರಿಬೇಕು ಅಂದ್ರೆ ಸರ್, ಇದು ಏನೇ ಆಗಿರ್ಬೋದು ಒಂದು ಬಸವಣ್ಣ. ಆಮೇಲೆ ನಾವು ಸೆಲೆಕ್ಷನ್ ದನ ಅಂತ ಕಂಡಿಡ್ತೀವಿ, ನಮ್ಗಿನ್ನ ಮೇಲಾಗಿರ್ಬೇಕು. ಈ ಕಡೆ ರೇಸ್ಗಾಗಿ ನೋಡಿ ಇದೊಂದು ಹೆಸರು ಮಾಡದೆ. ಆಮೇಲೆ ಎಲ್ಲಾ ತಾಯಿ ಗರ್ಭದಿಂದ ಎಲ್ಲಾ ಹುಟ್ಟಿ ಈ ರೀತಿ ಹೆಸರು ಮಾಡಕ್ಕಾಗಲ್ಲ. ಆಮೇಲೆ ಕೆಲವೊಂದು ಎತ್ತು ಈ ಸುತ್ತಮುತ್ತದಲ್ಲಿ ಸೂರ್ಯ ಆಗಿರ್ಬೋದು, ಸುಮಾರು ಓರಿಗಳು ನಾನು ಕೇಳಿದೀನಿ. ನಮ್ಗೆ ರೇಸು ಚೇನ್ ಇಲ್ಲ, ಬಟ್ ಏನಪ್ಪಾ ಅಂದ್ರೆ ನಾನು ರೇಸ್ ಮಾಡೋರಿಗೆಲ್ಲ ಒಂದೇ ಕಳಕಳಿಯಿಂದ ಕೇಳ್ಕೊಳ್ಳೋದು, ಮಾಡಿ ಅದನ್ನ ಸೇಫ್ಟಿಯಾಗಿ ಮಾಡಿ, ಕಾಲು ಕೈ ಎಲ್ಲ ಏಟ್ ಮಾಡಬಾರ್ದು. ಆ ಉದ್ದೇಶ ನಂದು. ಬಸವಣ್ಣ ಕೊನೆವರೆಗಿರ್ಬೇಕು, ಕೊನೆಗೆ ನಮ್ಮ ಮನೇಲೆ ನಾವು ಪ್ರೀತಿ ಪಟ್ಟಿ ಅವ್ ಹೆಸರು ತಂದವನ ಪ್ರೀತಿಯಿಂದ ಮಣ್ಣು ಮಾಡ್ಬೇಕು. ಆಮೇಲೆ ಕೆಲವೊಂದು ಘಟನೆ ನಾವು ಮಾಡಿದೀವಿ, ಕೆಲವೊಂದು ಇತ್ತೀಚೆಗೆ ನಾವು ನೋಡಿದಾಗ ಬಲೆ ಹುಟ್ಟೆ ಉರಿತು. ಬಸವಣ್ಣ ಹೆಸರು ಕೊಟ್ಟವನೆ, ಅದನ್ನ ತಗೊಂಡೋಗಿ ಎಲ್ಲೋ ತಗೊಂಡೋಗಿ ಬಿಸಾಕೋದು, ಏನೋ ಮಾಡೋದು, ಹಿಂಗೆಲ್ಲ ಮಾಡ್ಬಿಟ್ಟವ್ರೆ.
ಇವೆಲ್ಲ ಮಾಡಬಾರ್ದು. ನಮ್ಮ ತಂದೆ ತಾಯಿ ಎಷ್ಟು ಶ್ರೇಷ್ಠನೋ ನಮ್ಗೆ ಜನ್ಮ ಕೊಟ್ಟಿರೋರು, ಅವ್ರನ್ನ ಯಾವ ರೀತಿ ಮಣ್ಣು ಮಸಿ ಮಾಡ್ತೀವೋ ವೃದ್ಧಾಪ್ಯದಲ್ಲಿ, ಅದೇ ರೀತಿ ಬಸವಣ್ಣನ ನಾವು ಪ್ರೀತಿ ಕೊಟ್ಟು ಹೆಸರು ಕೊಟ್ಟಾದ್ಮೇಲೆ ಏನೇ ಕಷ್ಟ ಬರ್ಬೋದ್ರಿ, ನಮ್ಮ ಕೈಲಾಗ್ಲಿಲ್ವಾ 3 ಮನೆ ಬಚ್ಚಲ್ ಬಾದ್ರು ಅಕಸ್ಮಾತ್ ಯಾರ ಮನೆ ಜೀತ ಆದ್ರೂ ಮಾಡಿ ಅವಕ್ಕೆ ಸೇವೆ ಮಾಡ್ಬಿಟ್ಟು ಕೊನೆ ಉಸಿರು ಇಳಿದಾಗ ನಾವು ಮಾಡಬೇಕು. ಆ ರೀತಿ ಬಸವಣ್ಣನ ಸೇವೆ ಮಾಡಕ್ ಇಷ್ಟಪಡಿ. ನಮ್ಮ ರೈತರುಗಳು ಎಲ್ಲಿಂದ ಎಲ್ಲಿವರೆಗೆ ಆಗಿರ್ಬೋದು, ಯಾವ ಜಿಲ್ಲೆಲಾಗಿರ್ಬೋದು, ಯಾವ ತಾಲೂಕಲ್ಲಾಗಿರ್ಬೋದು, ಆಮೇಲೆ ಮೂಲ ಬಂದಿದ್ದು ಈ ಕನಕಪುರ ಬಾರ್ಡ್ರು, ಈ ಊರಿ ಹುಟ್ಟಿದ್ದು. ಇದು ಕರಿನಿಂದ ನಾವು ಕೇಳಿದ್ವಿ, ತಮಿಳ್ನಾಡಿಗೆ ಹೋಗಿತ್ತು ಕರಿನಲ್ಲಿ. ಆಮೇಲೆ ಪೂರ್ವಾರ್ಜಿತ ಪುಣ್ಯ ನೋಡಿ, ಎಲ್ಲಿಂದ 106 ಕಿಲೋಮೀಟರ್ 300-400 ಕಿಲೋಮೀಟರ್ ಇಂದ ಇಲ್ಲಿಗೆ ಬಂದು ಹೆಸರು ಮಾಡ್ತಾ ಐತೆ ಅಂದ್ರೆ, ಇದು ಎಲ್ರಿಗೂ ಇಲ್ಲಿ ಒಂದು ಹೆಸರು ಕೊಡ್ತಾ ಐತೆ ಅಂದ್ರೆ ಇದು ನಮ್ಮ ಪೂರ್ವಾರ್ಜಿತ ಪುಣ್ಯ. ಇದ್ರಿಂದ ನಾವು ಬಸವಣ್ಣನ ಸೇವೆ ಮಾಡಬೇಕು. ಆಮೇಲೆ ಇನ್ನೊಂದು ಹೇಳ್ಬೇಕು ಅಂದ್ರೆ, ಪ್ರತಿಯೊಬ್ರು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ನಾವು ಮಾತಾಡುವಂತ ಮಾತುಗಳು ನೋಡಿ ನಮ್ಮನ್ನ ನೋಡಿ ಮಾಡಿ ಅಂತ ಅನ್ನಲ್ಲ. ಯಾರಿಗೆ ಕ್ರೇಜ್ ಇದೆಯೋ, ಯಾರಿಗೆ ಆಸಕ್ತಿ ಇದೆಯೋ ಅವರೆಲ್ಲ ಚೆನ್ನಾಗಿ ಮುಂದುವರಿರಿ. ಹಳ್ಳಿಕಾರ ಮನೆಗೊಂದ್ ಜೊತೆ ಕಟ್ಟಿ. ಆಮೇಲೆ ಹಳ್ಳಿಕಾರ್ಗಿನ್ನ ಮುಂದಾಗಿ ಪದ ಇದ್ದಿದ್ದೆ ನಮ್ ನಾಟಿ ದನ. ಅದನ್ನ ಮೆರಗ್ ತಂದು ಕೊಟ್ಟವರು, ಹೆಸರು ತಂದು ಕೊಟ್ಟವ್ರು ಸುಮಾರು ಜನ ಅವ್ರೆ. ಹಳ್ಳಿಕಾರ ಅಂತ ಹೆಸರು ಬಂದ ಮೇಲೆ ಅದು ಒಳ್ಳೆ ಹೆಸರು. ಆ ಹೆಸರನ್ನ ಯಾರು ಮತ್ತೆ ತಿದ್ದಾಕೂ ಆಗಲ್ಲ, ಕಳಿಯಾಕೂ ಆಗಲ್ಲ. ಆ ಹಳ್ಳಿಕಾರನ ನಮ್ ನಾಟಿ ದನಿನ ಜೊತೆಗೆ ಹಳ್ಳಿಕಾರ ಅಂತ ಬೆಳೆಸಿ ಪ್ರತಿ ಒಂದು ಏರಿಯಾದಲ್ಲೂ ಪ್ರತಿ ಒಂದು ಗ್ರಾಮದಲ್ಲೂ ಮನೆಗೊಂದ್ ಜೊತೆ ಇದ್ದಾಗ ನಮ್ಮ ಈ ಬಸವಣ್ಣ ಒಳ್ಳೆ ಇಂಪ್ರೂವ್ ಆಯ್ತಾನೆ. ನಮ್ಮೆಲ್ಲರಿಗೂ ಒಂದು ಬೆಲೆ ಸಿಗುತ್ತೆ. ನಮಗೆ ಇಷ್ಟ ಹೇಳಿ ನಾನು ನಮ್ಮ ಖುಷಿಯಿಂದ ನಮ್ಮ ಸ್ನೇಹಿತರೆಲ್ಲ ಕರೆಸಿ ಮಾತಾಡಿದ್ರು. ನನಗೂ ತುಂಬಾ ಏನೋ ಒಂದ್ ರೀತಿ ಈ ಭೂಮಿಯಿಂದ ಆಕಾಶಕ್ಕೆ ಬೆಳೆದಷ್ಟು ಒಂದು ಹೆಸರು ಅಲ್ಲಿಂದ ಇಲ್ಲಿ ಬಂದು. ಸರ್ ಇನ್ನೊಂದು ಸರ್, ನೀವು ಯಾರ ರಕ್ತ ಸಂಬಂಧಿಕರು ಅಲ್ಲ, ಏನೂ ಅಲ್ಲ. ಈ ಎತ್ತಿಂದ ಇಲ್ಲಿಗೆ ರಕ್ತ ಸಂಬಂಧಕ್ಕಿಂತ ದೊಡ್ಡದಾದ ಒಂದು ಬಾಂಧವ್ಯ ಬೆಸೆದಂತಾಗಿದೆ. ಸರ್ ಸುಮಾರು ನಿಮ್ಮನೇಲಿ ಎಷ್ಟು ಹಳ್ಳಿಕಾರನ್ನ ಸಂರಕ್ಷಣೆ ಮಾಡಿರ್ತೀರಿ? ಸರ್ ನಾವು ಪ್ರತಿಯೊಂದು ಮೀಡಿಯಾದಲ್ಲೂ ಹೇಳ್ಬಿಟ್ಟಿದೀನಿ. ಹೇಳ್ದಾಕ ಹೋದಾಗ ಕೆಲವು ಜನ ಇದ್ರಲ್ಲಿ ನೋಡ್ದಂತವ್ರು ಕೇಳ್ದಂತವ್ರು ಬೇರೆ ರೀತಿ ಅರ್ಥ ಮಾಡ್ಕೊಂಡ್ರು ಪರವಾಗಿಲ್ಲ. ನಾನು ಇಷ್ಟುದ್ದ ಹುಡುಗ ಸರ್, ನಮ್ಮ ತಂದೆ ಜೊತೆ ಬೆಳೆದಾಗ ನಮ್ ತಾದಿರ್ ಕಟ್ಟೋರ್ ಅಂತ ಆಗಿನ ಕಾಲದಲ್ಲಿ ಎಲ್ಲಾರು ಹೇಳ್ತಾರೆ, ತಾತ ಮುತ್ತಾತನ ಕಾಲದಿಂದ ಅದು ನಾವು ಮಾಡಿದೀವಿ. ಈಗ್ಲೂ ಮಾಡ್ತಾನೋ ಅವ್ರೆ ಜನಗಳು, ಅದ್ರ ಸೇವೆ ಮಾಡ್ದವ್ರೆ. ಬಟ್ ಅದೇನು ನಮ್ಮ ತಾದಿರ್ 6 ಜನ, ನಮ್ಮ ಅಪ್ಪದಿರ್ 5 ಜನ ಎಲ್ಲ ಸರ್ಕಾರಿ ಡ್ಯೂಟಿಗಳಲ್ಲಿ ಇದ್ದವರು, ಸರ್ಕಲ್ ಇನ್ಸ್ಪೆಕ್ಟರ್, HMT, ಒಳ್ಳೊಳ್ಳೆ ಕಾರ್ಖಾನೆಯಲ್ಲಿ ಇದ್ದವರು, ಗೌರ್ಮೆಂಟ್ ಡ್ಯೂಟಿಲಿ. ಈಗ ಅಂತವ್ರ ಹೊಟ್ಟೆಯಲ್ಲಿ ನಾವು ಹುಟ್ಟಿ, ನಮ್ಮ ತಂದೆ ವ್ಯವಸಾಯಗಾರನೇ, ರೈತಾಪಿ ವರ್ಗನೇ. ನಾವು 6 ಜನ. 6 ಜನ ನಮ್ಮ ಅಣ್ಣ ಒಬ್ರು ಲಾಯರ್, ಒಬ್ರು ಇನ್ನೊಬ್ಬ ಗೌರ್ಮೆಂಟ್ ಡ್ಯೂಟಿ, ಇನ್ನೊಬ್ರು ಡ್ರೈವರ್, ಹಿಂಗೇನೆ. ಆದ್ರೆ ನಮ್ ಕುಟುಂಬ ದೊಡ್ಡದು. ಅಂತವ್ರ ಮುಂದೆ ನಾವು ಈ ಬಸವಣ್ಣನ ಸೇವೆ ಮಾಡಕ್ ನಾನು ಒಬ್ಬನಿಗೆ ದೇವ್ರ ದಾರಿ ಕೊಟ್ಟಿರೋದು. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ, ಈ ನಮ್ಮ ದೊಡ್ಡ ಬಸ್ತಿ ವೆಂಕಟೇಶಣ್ಣನವರು ಅಜ್ಜಂಪುರಕ್ಕೆ ಬಂದು ಅಜ್ಜಂಪುರದ ಒಂದು ಅವರ ಅಭಿಮಾನಿಗಳ ಒಂದು ವಿಶ್ವಾಸವನ್ನ ಪಡ್ಕೊಂಡ್ರು ಸ್ನೇಹಿತರೆ. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ, ಈ ಒಂದು ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ. ಏನಾದ್ರು ಅನಿಸಿಕೆ ಅಭಿಪ್ರಾಯ ಹೇಳ್ಬೇಕಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಇದೇ ತರ ವಿಡಿಯೋಗಳನ್ನ ನೋಡಲು ನಮ್ಮ ಭೂಚೇತನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಹಳ್ಳಿಕಾರ.